ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗಡ ಟೂರಿಸ್ಟ್. ನೀವು ನೋಡಿರ್ಬೋದು ಟೈಟಲ್ ತಂಬ್ಲೇನು ಆಲ್ರೆಡಿ. ಸೊ ಹೌದು, ಇವತ್ತು 3ನೇ ಸರ್ವಿಸ್ಗೆ ಹೋಗ್ತಾ ಇದ್ದೀನಿ. ಮೊನ್ನೆ ತಿರುಪತಿ ಲಾಗ್ ಮುಗಿಸ್ಕೊಂಡು ಮತ್ತೆ ಕಂಟಿನ್ಯೂ ಹಿಂದೆ ಗುಂಟನೆ ಮತ್ತೆ ಒಂದು ತಿರುಪತಿ ಬಾಡಿಗೆ ಸಿಕ್ಕಿತ್ತು. ಸೊ ತಿರುಪತಿ ಬಾಡಿಗೆ ಹೋಗಿ ಬಂದು ಮತ್ತೆ ಸೌತ್ ಹೋಗಿ ಬಂದ್ಬಿಟ್ಟು ಇವತ್ತು ನೈಟ್ ಬೆಳಗಿನ ಜಾವ ಬಂದು ಮತ್ತೆ ಸರ್ವಿಸಿಗೆ ಹೋಗ್ತಾ ಇದ್ದೀನಿ. ಸೊ ಈ ಸರಿನೂ ಅಷ್ಟೇ ಒಂದು 2-3 ಸಾವಿರ ಎಕ್ಸ್ಟ್ರಾ ಕಿಲೋಮೀಟ್ರ್ ರನ್ ಆಗ್ಬಿಟ್ಟೈತೆ. ಸೊ ಹಂಗಾಗ್ಬಿಟ್ಟು ಫಸ್ಟು ಸರ್ವಿಸ್ ಮಾಡ್ಸೋಣ. ಈಗ ಸರ್ವಿಸ್ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ಲಾಂಗ್ ಟ್ರಿಪ್ಗಳಿದ್ದಾವೆ. ಸೊ ಅದಕ್ಕಾಗಿ ಇವತ್ತು ಫ್ರೀ ಮಾಡ್ಕೊಂಡು ಸರ್ವಿಸ್ ಮಾಡ್ಸೋಕ್ಕೆ ಬಂದೆ. ಬನ್ನಿ, ಇವತ್ತು ಸರ್ವಿಸಿಂದ ಏನೆಲ್ಲ ಮಾಡ್ತಾರೆ ಎಲ್ಲ ಪ್ರತಿಯೊಂದು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇದೇ ಫಸ್ಟ್ನೇ ಸರಿ ನೋಡಿ ನಾನು ಆಂಧ್ರ ಟ್ಯಾಕ್ಸ್ ತೆಗೆಸಿದಾಗ ಮತ್ತೆ ಇನ್ನೊಂದು ಕಂಟಿನ್ಯೂ ನೆಕ್ಸ್ಟ್ ಬಾಡಿಗೆ ಹೊಡೆದಿದ್ದು ತಿರುಪತಿಗೇನೆ. ಸೊ ಆಂಧ್ರ ಟ್ಯಾಕ್ಸ್ ಬಂದ್ಬಿಟ್ಟು ಒಂದು ವಾರ ಇರುತ್ತೆ, 7 ದಿನ ಇರುತ್ತೆ ಟೈಮಿಂಗ್ಸು. ಸೊ 7 ದಿನಕ್ಕೆ ಒಂದೇ ಟ್ರಿಪ್ ಹೊಡೆದ್ರೆ ಬೇಜಾರು ಅನಿಸುತ್ತೆ. ಸೊ ಏನು ಇದಾಗಲ್ಲ, ಬೆನಿಫಿಟ್ ಅನ್ಸಲ್ಲ. ಸೊ 2 ಬಾಡಿಗೆ ಹೊಡೆದ್ರಂತೂ ಅನುಕೂಲ ಆಗುತ್ತೆ. ಸೊ ಇದೇ ಫಸ್ಟ್ ಟೈಮ್ ನನಗೆ 2ನೇದು ಕಂಟಿನ್ಯೂ ಸಿಕ್ಕಿದ್ದು. ಸೊ ಹಂಗಾಗಿ ಟ್ಯಾಕ್ಸ್ ದುಡ್ಡು ಉಳಿತದೆ, ಅಷ್ಟು ಬಿಟ್ಟರೆ ಬೇರೇನಿಲ್ಲ. ಈಗ ಸರ್ವಿಸ್ ಮಾಡ್ಸೋಣ. ಸರ್ವಿಸಲ್ಲಿ ಏನೇನು ಮಾಡ್ತಾರೆ, ಈಗ 3rd ಸರ್ವಿಸ್ ಎಷ್ಟಾಗುತ್ತೆ, ಏನು ಗಾಡಿ ಕೆಲಸ ಏನೇನು ಮಾಡಿಸ್ಬೇಕು ಎಲ್ಲ ಪ್ರತಿಯೊಂದು ಹೇಳ್ತೀನಿ. ಆಮೇಲೆ ನನ್ನ ಚಾನಲ್ ಯಾರೆಲ್ಲ ಹೊಸ್ತಾ ನೋಡ್ತಾ ಇರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ತುಂಬ ಜನ ಕೇಳ್ತಾ ಇದ್ರೆ ಬ್ರೋ, ಇದು ಶಬರಿಮಲೆ ಟ್ರಿಪ್ ಮಾಡಿ ಲಾಗ್ ಮಾಡಿ ಶಬರಿಮಲೆ ಅದು ಅಂತ ಕೇಳ್ತಾ ಇದ್ರೆ, ಖಂಡಿತ ಇದು ವಿಡಿಯೋ ಆಗ್ತಿಲ್ಲ. ನೆಕ್ಸ್ಟ್ ಬರೋದೇ ಶಬರಿಮಲೆ ಟ್ರಿಪ್ 9ನೇ ತಾರೀಕು ಹೋಗ್ತಾ ಇದ್ದೀನಿ. ಇನ್ನೇನು 7-8ಕ್ಕೆ ಒಂದು ಯಾವುದೋ ಲೋಕಲ್ ಟ್ರಿಪ್ ಇದೆ, ಮುಗಿಸ್ಕೊಂಬಿಟ್ಟು 9ನೇ ತಾರೀಕು ಇದು ಶಬರಿಮಲೆ ಟ್ರಿಪ್ ಇರುತ್ತೆ. ದಯವಿಟ್ಟು ನಿಮಗೆ ಲಾಗಲ್ಲೆಲ್ಲ ಫುಲ್ಲು ಅಪ್ಡೇಟ್ ಕೊಡ್ತೀನಿ, ಎಲ್ಲಿ ಏನು ಎತ್ತ ಅಂತೇಳಿ. ಸೊ ಮತ್ತೊಂದು ಸರಿ ಹೇಳ್ತಿದ್ದೀನಿ, ಬನ್ನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನು ಆಲ್ರೆಡಿ ನಿಯರ್ ತುಮಕೂರು ಹತ್ರ ಇದ್ದೀನಿ, ಈ ಬೈಪಾಸಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಸೊ ಈ ಶೋರೂಮ್ ಹತ್ರ ಹೋಗ್ತಿದ್ದೀನಿ, ವೀಡಿಯೋ ಮಾಡೋಕ್ಕಾಗಲ್ಲ. ಅಲ್ಲಿ ಒಳಗಡೆ ಹೋದ್ಮೇಲೆ ಏನೇನು ಮಾಡ್ತಾರೆ ಪ್ರತಿಯೊಂದು ಹೇಳ್ತೀನಿ. ಬನ್ನಿ ಹೋಗೋಣ, ಶೋರೂಮ್ ಹತ್ರ ಹೋಗಿ ಮತ್ತೆ ಸಿಗೋಣ. ರೆಸ್ಟೇ ಇಲ್ಲ, ಈ ವಾರ ಫುಲ್ಲು ಬ್ಯುಸಿ. ಗಾಡಿ ಬಾಡಿಗೆಗಳು ಮೇಲೆ ಬಾಡಿಗೆಗಳು. ಈ ಡಿಸೆಂಬರ್ ತಿಂಗಳು, ಜನವರಿ ತಿಂಗಳು, ಈಗ ಇನ್ನೇನು 15-16ವರೆಗೂ ಅಷ್ಟೇ ಸೀಸನ್ನು. ಆಮೇಲೆ ಎಲ್ಲ ಗಾಡಿಗಳು ನಿಂತ್ಕೊಂಡ್ಬಿಡ್ತವೆ. ಸೊ ನೋಡಿ, ಕಟಿಂಗು ಶೇವಿಂಗ್ ಸಮೇತ ಮಾಡ್ಸೋಕ್ಕೆ ಟೈಮ್ ಸಿಕ್ಕಿಲ್ಲ, ಅಷ್ಟೊಂದು ಬ್ಯುಸಿ ಆಗ್ಬಿಟ್ವಿ. ಈಗ ಈ ಸರ್ವಿಸ್ ಮುಗಿಸ್ಕೊಂಬಿಟ್ಟು ಇನ್ನೇನು ಗಾಡಿ ಅಪ್ಡೇಟ್ ರೆಡಿ ಮಾಡ್ಕೊಳ್ಳೋದು. ಶಬರಿಮಲೆಗೆ ಹೋಗ್ತಾ ಇರೋದು ಮೊದಲನೇ ಯಾತ್ರೆ. ಸೊ ಹಂಗಾಗಿ ಎಲ್ಲ ಗಾಡಿ ಅಪ್ಡೇಟ್ ಸರ್ವಿಸ್ ಎಲ್ಲ ಮುಗಿಸ್ಕೊಂಬಿಟ್ಟು ಸಣ್ಣ ಪುಟ್ಟ ಗಾಡಿ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತೇಳಿ ಇವತ್ತು ಫ್ರೀ ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಬಾಡಿಗೆ ಇತ್ತು, ಬೇಡ ಇವತ್ತೆಲ್ಲ ಗಾಡಿ ಕೆಲಸ ಮಾಡ್ಸೋಣ. ಎಕ್ಸ್ಟ್ರಾ ಸಲಿಗೆನೇ 2-3 ಸಾವಿರ ಕಿಲೋಮೀಟ್ರ್ ಹೊಡೆದಿದ್ದೀನಿ. ಹಂಗಾಗ್ಬಿಟ್ಟು ಹೋದ ಸರಿ ಏನಕ್ಕಪ್ಪ ಎಕ್ಸ್ಟ್ರಾ ಕಿಲೋಮೀಟ್ರು ರನ್ ಆದ್ರೂ ಬೈಲ್ದಂಗೆ ಗಾಡಿ ಓಡಿಸಿದ್ದೀನಿ ಅಂದರೆ, ಫಸ್ಟ್ ಟೈಮ್ ಸರ್ವಿಸ್ಗೆ ಹೋಗಿದ್ನಲ್ಲ, ಅದು 2ನೇ ಸರ್ವಿಸ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವತ್ತೇ ಅಪ್ ಟು ಡೇಟ್ ನಂದು ಹೌಸಿಂಗ್ ಆಯಿಲಿಂದ ಹಿಡಿದು ಪ್ರತಿಯೊಂದು ಆಯಿಲು ಚೇಂಜ್ ಮಾಡಿದ್ರು. ಸೊ ಅದೊಂದು ಇದಕ್ಕೋಸ್ಕರ ಬೈಲ್ದಂಗೆ 1,000-2,000 ಕಿಲೋಮೀಟ್ರ್ ರನ್ ಮಾಡಿದೆ, ಮೇಲೆ ಬಾಡಿಗೆ ಇರೋ ಕಾರಣಕ್ಕೆ. ಬನ್ನಿ, ಈಗ ರನ್ನಿಂಗಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ಶೋರೂಮ್ ಹತ್ರ ಹೋಗ್ಬಿಟ್ಟು ಮತ್ತೆ ಸಿಗೋಣ. ಫೈನಲಿ ಶೋರೂಮ್ ಹತ್ರ ಬಂದಿದ್ದೀನಿ. ನೋಡಿ ಎಷ್ಟೊಂದು ವೆಹಿಕಲ್ ಬಂದ್ಬಿಡ್ತಾವೆ, ಹೊಸ AC ಗಾಡಿಗಳು, ಸಿಕ್ಕಾಪಟ್ಟೆ ಗಾಡಿಗಳು ತರಿಸ್ಬಿಟ್ಟಿದ್ದಾರೆ ಈ ಸರಿ. ಮುತ್ತೋಣ. ನಮ್ಮ ರೆಗ್ಯುಲರ್ ಸರ್ವಿಸ್ ಮಾಡ್ತಿದ್ರಲ್ಲ ಸುನಿಲ್ ಬ್ರೋ, ಅವ್ರಿಲ್ಲ ಅಂತೀಗ. ಅವ್ರನ್ನೇನೋ ಡಿಸ್ಮಿಸ್ ಮಾಡಿದಾರಂತೆ, ಏನೋ ಹೊರಗಡೆ ಇದು ಮಾಡಿದ್ರಂತೇಳಿ. ಪಾಪ ತುಂಬ ಚೆನ್ನಾಗಿ ಕೆಲಸ ಮಾಡೋರು ಅವ್ರು, ನಮಗೆ ಅವರೇ ಸೆಟ್ ಆಗಿದ್ದ. ನೋಡಿ ಗಾಡಿಗಳು ಎಷ್ಟೊಂದಿದ್ದಾವೆ, ಸಿಕ್ಕಾಬಟ್ಟೆ ಗಾಡಿಗಳು ಬಂದ್ಬಿಟ್ಟಿದ್ದಾವೆ. ಇವಾಗ ಯಾರೋ ಹೆಡ್ ಮೆಕ್ಯಾನಿಕ್, ಯಾರೋ ಫಯಾಜ್ ಯಾರು ಇದ್ದಾರಂತೆ, ಅವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇವ್ರು ನಮಗೆ ತುಂಬ ಅಡ್ಜಸ್ಟ್ ಆಗಿದ್ರು ಸುನಿಲ್ ಬ್ರೋ. ಬಟ್ ಅವರಿಲ್ಲ, ಸ್ವಲ್ಪ ದಿನ ಬರ್ತಾರಂತ ಹೇಳ್ತಿದ್ರು ಶೋರೂಮ್ನವರು. ನೋಡ್ಬೇಕು. ಈಗ ಫಸ್ಟ್ ಸರ್ವಿಸ್ ಮಾಡ್ಸೋಣ ಬನ್ನಿ, ಅದೇನೇನು ಏನು ಮಾಡ್ತಾರೆ, ಏನು ಕತೆ ಅಂತ ಗೊತ್ತಾಗುತ್ತೆ. ನೋಡಿ ಇವರೇ ನಮ್ಮ TT ಶೋರೂಮ್ ಇದರ ಹೆಡ್ ಮೆಕ್ಯಾನಿಕ್ ಅಂತ, ಫಯಾಜ್ ಅಣ್ಣ ಅಂತೇಳಿ ಇವರೇ ಅಂತೆ. ಸೊ ಇದೇ ಫಸ್ಟು ನಮ್ಮ ಗಾಡಿ ಮಾಡ್ತಾ ಇರೋದು. ನೋಡೋಣ, ಲಾಸ್ಟ್ ಟೈಮೆಲ್ಲ ಸುನಿಲ್ ಬ್ರೋ ನೋಡಿದ್ರು, ಈಗೆಲ್ಲ ಗೇರ್ದೆಲ್ಲ ಚೆಕ್ ಮಾಡ್ತಿದ್ದಾರೆ. ಗೇರ್ದೇನೋ ಸಮಸ್ಯೆ ಇದೆಯೋ ಇಲ್ಲ ಅಂಥೇಳಿ ಪ್ರತಿಯೊಂದು ಚೆಕ್ ಮಾಡಿಸ್ತಿದ್ದೀನಿ. ಬಟ್ ಗೇರ್ದೇನು ಇವತ್ತಿನವರೆಗೂ ಪ್ರಾಬ್ಲಮ್ ಅದಿಲ್ಲ. ನೋಡೋಣ ಬನ್ನಿ. ಫಸ್ಟು ಈಗ ಆಯಿಲೆಲ್ಲ ತೆಗೆದುಬಿಡೋಣ ಅಂತೇಳಿ ಇಲ್ಲೇ ಗಾಡಿ ರಿವರ್ಸ್ ಹೊಡಿಸಿದ್ದಾರೆ. ಈಗ ಆಯಿಲೆಲ್ಲ ಬಿಚ್ಚಿಬಿಟ್ಟು ಆಯಿಲ್ ಚೇಂಜ್ ಮಾಡ್ತಾರಂತೆ ಈಗ. ಆಮೇಲೆ ನೋಡಿ ಕೆಳಗಡೆ ಇಳಿದ್ಬಿಟ್ಟು ಈಗ ಆಯಿಲ್ ಚೇಂಜ್ ಜೊತೆಗೆ ನಂದು ಗಾಡೀಲಿ ಡೀಸೆಲ್ ಜಾಸ್ತಿ ಹಿಡಿಸ್ತಾ ಇರಲಿಲ್ಲ. ಸೊ ಅದು ಡೀಸೆಲ್ದ ಹತ್ರ ಒಂದು
ಒಂದು ಇದು ಬರುತ್ತಂತೆ ಏನೋ ಲಾಕರ್ ಟೈಪು, ಅದು ಉಲ್ಟಾ ಹಾಕಿದ್ರಂತೆ. ಸೊ ಅದಕ್ಕೆ ಅದನ್ನು ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಡೀಸೆಲ್ ಎಲ್ಲ ಹೊರಗಡೆ ತೆಗಿತಿದ್ದಾರೆ. ಡೀಸೆಲ್ ಎಲ್ಲ ಹೊರಗಡೆ ತೆಗೆದ್ಮೇಲೆ ಅದನ್ನು ಮತ್ತೆ ರೀಫುಲ್ ಮಾಡ್ತಾರೆ ಒಳ್ಳೆ ಕ್ಯಾನಲ್ಲಿ. ನೋಡಿ ಇವರು ಟೆಕ್ನಿಷಿಯನ್ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಒಂದ್ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಿಸ್ತೀನಿ. ನೋಡಿ ಆರನ್ ತಗೊಂಬಂದಿದ್ದೆ, ಆರನ್ ಫಿಟ್ ಮಾಡೋಣ ಅಂತೇಳಿ ಬ್ರದರ್ ಮಾಡೋದ್ರಲ್ಲೇ ಇದ್ದಾರೆ. 3:30 ತಂದು ಕೊಟ್ಟಿದ್ದೆ. ಸುಮಾರು ಆ ಆರನ್ ವಿಚಾರಕ್ಕೇ ತುಂಬ ಲೇಟ್ ಆಗ್ಬಿಡ್ತು. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಎಲ್ಲ ಫಿಲ್ಟ್ರೆಲ್ಲ ತೆಗೆದ್ಬಿಟ್ಟು ಈಗ ಫಿಲ್ಟ್ರನ್ನೆಲ್ಲ ಏರ್ ಹಿಡಿಸ್ಕೊಂಡು ಈಗ ನೋಡಿ ಆಯಿಲೆಲ್ಲ ಹಾಕ್ತಿದ್ದಾರೆ. ಆಯಿಲೆಲ್ಲ ಹಾಕ್ಸ್ಕೊಂಬಿಟ್ಟು ಈಗ ಇನ್ನೇನು ಆಯಿಲ್ ಚೇಂಜ್ ಮಾಡ್ತಿರೋದು. ಆಯಿಲ್ ಬಂದ್ಬಿಟ್ಟು ಇದಕ್ಕೆ 7 ಲೀಟ್ರ್ ಮೇಲೆ 250 ml ಇಡಿಸ್ಬೋದು ಅಷ್ಟೇ. 7 ಲೀಟ್ರ್ ಇದು ಕ್ಯಾನ್ 7 ಲೀಟ್ರ್ ಅಂತೂ ಹಾಕ್ತಾರೆ ಆಯಿಲ್. 7 ಲೀಟ್ರ್ ಹಾಕಿ ಈಗ ಮತ್ತೆ ಇನ್ನೇನು ಡೀಸೆಲ್ದೊಂದು ಹಾಕ್ಸೋದು. ನೋಡಿ ಫೈನಲಿ ಆಯಿಲ್ ಸರ್ವಿಸ್ ಎಲ್ಲ ಮುಗೀತು. ನೋಡಿ ಈಗ ಡೀಸೆಲ್ ಮತ್ತೆ ರೀಫಿಲ್ ಮಾಡ್ತಿದ್ದಾರೆ. ಅದು ಸರಿ ಆಯ್ತು. ನೋಡೋಣ ಇನ್ನು ನೆಕ್ಸ್ಟ್ ಡೀಸೆಲ್ ಎಷ್ಟು ಹಿಡಿತದೆ ಅಂತೇಳಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಮೊನ್ನೆ ಲಾಸ್ಟ್ ಟೈಮ್ ಕಮ್ಮಿ ಹಿಡಿತಿತ್ತು ಅಂತ ಹೇಳಿದ್ಮೇಲೆ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ನೋಡೋಣ ನೆಕ್ಸ್ಟು. ನೋಡಿ ಶೋರೂಮಲ್ಲಿ ಯಾವುದೋ ಒಂದು AC ಗಾಡಿ ಡಿಲಿವರಿ ಆಗ್ತಾಯಿದೆ ಇವತ್ತು. ನೋಡಿದರೆ ಒಂಥರ ಖುಷಿ ಆಗುತ್ತೆ ಡಿಲಿವರಿ ಟೈಮಲ್ಲಿ. ನೋಡಿ ನಮ್ಮ ಗಾಡಿ ಫೈನಲಿ ಎಲ್ಲ ರೆಡಿಯಾಗಿ ಈ ಕಡೆ ನಿಂತೈತೆ. ಈಗ ಇನ್ನೇನು ಸಣ್ಣ ಪುಟ್ಟ ಚೆಕಪ್ ಇದಾವೆ ಅಷ್ಟೇ. ಈ ಸರಿ ಏನು ಅಂಥ ಮೇಜರ್ ವರ್ಕ್ ಇರಲಿಲ್ಲ. ಬರೀ ಆಯಿಲ್ ಸರ್ವಿಸ್ಸು ಮತ್ತು ಆಯಿಲ್ ಫಿಲ್ಟ್ರು ಮತ್ತು ಅವು ಚೇಂಜ್ ಮಾಡಿದ್ದೆ ಅಷ್ಟು ಬಿಟ್ಟರೆ. ಈ ಡೆಫೈಲ್ ತಗೊಂಡಿದ್ದೀನಿ ಒಂದು ಕ್ಯಾನ್. ಡೆಫೈಲೆಲ್ಲ ಹಾಕಿ ನೋಡೋದು. ನೋಡಿ ಈಗ ಡೆಫೈಲೆಲ್ಲ ಹಾಕ್ಸ್ಕೊಂಬಿಟ್ಟು ಈಗ ಡೆಫೈಲ್ ಫಿಲ್ ಮಾಡಿಸಿ ಫುಲ್ ಆಗುತ್ತೆ. ಮೊನ್ನೆ ಹಾಕಿದ್ದೆ ಆಲ್ಮೋಸ್ಟು, ಇನ್ನೂ ಅರ್ಧ ಉಳಿತತೆ. ಅದೊಂದು ಸೀದಾ ಮನೆಗೆ ಎತ್ಕೊಂಡು ಹೋಗೋದು. ನೆಕ್ಸ್ಟ್ ಬೇಕಾಗುತ್ತೆ. ಇದೊಂದೇ ನೋಡಿ ಈ ಡೆಫೈಲ್ ಎಷ್ಟು ಬರುತ್ತೆ ಅಂತ ತುಂಬ ಜನ ಕೇಳ್ತಿದ್ರಿ. ಇದು ಡೆಫೈಲ್ ಬಂದ್ಬಿಟ್ಟು ಫುಲ್ ಟ್ಯಾಂಕ್ 24 ಲೀಟ್ರ್ ಹಿಡಿತತೆ. 23-24 ಲೀಟ್ರ್ ಹಿಡಿತತೆ. ಈ ಡೆಫೈಲ್ ಕ್ಯಾನ್ ಎಕ್ಸ್ಟ್ರಾ ತಗೊಂಡ್ರೆ 20 ಲೀಟ್ರ್ ಕ್ಯಾನ್ ಇದು ಕಮ್ಮಿ ಅಲ್ಲ ಅಂದ್ರೂ ಒಂದು 8,000 ಹೊಡೆಯೋವರೆಗೂ ರಿಸರ್ವ್ ಬೀಳಲ್ಲ ಡೆಫೈಲ್ದು. ಹತ್ತತ್ರ 10,000 ಹೊಡಿಬೋದು. ಬಟ್ ನಾವೇನಂದ್ರೆ 2 ಪಾಯಿಂಟ್ ಇದ್ದಾಗೆ ಡೆಫೈಲ್ ಹಾಕ್ತೀವಿ ಅಷ್ಟೇ. ನೋಡಿ ಬ್ರದರ್ ಮತ್ತೆ ಹಂಗೆ ಇದನ್ನು ಲ್ಯಾಪ್ಟಾಪ್ ಹಾಕಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಎಲ್ಲ ಕ್ಲಚ್ಸು ಬ್ರೇಕ್ ಎಲ್ಲ ಯಾವ ಥರ ಐತೆ, ಆಮೇಲೆ ವೈರಸ್, ಆಮೇಲೆ ಇದರಲ್ಲಿ ವೈರಸ್ ಬರ್ತಾ ಇರುತ್ತಂತೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ತಿದ್ದಾರೆ. ನೋಡೋಣ ಎಲ್ಲ ಮೇಂಟೆನೆನ್ಸ್ ಯಾವ ಥರ ಯೂಸ್ ಮಾಡಿದ್ದಾರೆ, ಕ್ಲಚ್ ಬ್ರೇಕೆಲ್ಲ ಯಾವ ಥರ ಯೂಸ್ ಮಾಡಿದ್ದಾರೆ ಅಂತೇಳಿ. ಅದರಲ್ಲಿ ಪಾಯಿಂಟ್ ವೇ ಚೇಂಜ್ ಆಗ್ತಾ ಇರುತ್ತೆ ಲ್ಯಾಪ್ಟಾಪಲ್ಲಿ. ಅದು ಲ್ಯಾಪ್ಟಾಪಲ್ಲಿ ತೋರಿಸುತ್ತೆ. ಸೊ ಏನೇನು ಹೆಂಗೆ ಯೂಸ್ ಮಾಡಿದ್ದಾರೆ ಅಂತೇಳಿ. ಫೈನಲಿ ಸ್ನೇಹಿತರೆ ಸರ್ವಿಸ್ ಎಲ್ಲ ಮುಗೀತು. 7 ಗಂಟೆ ಆಗೋದು ಗುರು. ಇದೇನೋ ಹಾಕ್ಸೋಕ್ಕೆ ಹೋಗಿ ಅದೇನೋ ಊದೋದು ಕೊಟ್ಟು ಬಾರ್ಸೋ ತಗೊಂಡ್ರು ಅನ್ನಂಗೆ ಆಯ್ತು ನಂದು. ಇದೊಂದು ಆರನ್ ಹಾಕ್ಸೋಣ ಅಂತೇಳಿ ಫಿಟ್ ಮಾಡಿಸ್ಕೊಂತ ಕುತ್ಕೊಂಡಿದ್ದೆ. ಅದು ಫಿಟ್ ಮಾಡೋಕ್ಕೇ 3:30 ಸುಮಾರು ಒಂದು 6:45 ಮಾಡಿಬಿಟ್ರು ಟೈಮಿಂಗ್ಸ್. ಸೊ ಈಗ ಹೊರಡ್ತಾ ಇದೆ ನೋಡ್ರಿ ಊರಿಗೆ. ಈಗ ನಾನು ತಂಗಿ ಮನೆಗೆ ಹೋಗಿದ್ದೆ. ಸೊ ತಂಗಿ ಮನೆಯಿಂದ ಸೀದಾ ಈಗ ಊರಿಗೆ ಹೋಗ್ತಾ ಇದ್ದೀನಿ. ಮಾತಾಡ್ಸ್ಕೊಂಬಂದೆ. ಮಧ್ಯಾಹ್ನನೇ ಹೋಗೋಣ ಅಂತ ಊಟಕ್ಕೆ ಅವರು ಫೋನ್ ಮೇಲೆ ಫೋನ್ ಮಾಡಿದ್ರು. ಈಗ ಬರ್ತೀನಿ ಆಗ ಬರ್ತೀನಿ ಅಂತೇಳಿ ಕೊನೆಗೆ 6:45 ಹೋಗಂಗಾಯ್ತು. ಸುಮ್ಮನೆ ವೇಸ್ಟ್ ಆಗ್ಬಿಟ್ಟು ಭಾರಿ ಬೇಜಾರಾಗ್ಬಿಡುತ್ತೆ ಇವತ್ತು. ಸುಮ್ಮನೆ ಈ ಕೆಲಸ ಏನಿರಲಿಲ್ಲ, ಮೇಜರ್ ವರ್ಕ್ ಏನಿಲ್ಲ ಶೋರೂಮಲ್ಲಿ. ಬೆಳಿಗ್ಗೆ 11:00 ಬಂದು ಸಾಯಂಕಾಲ 6:45 ಮಾಡಿಬಿಟ್ರು. ನನಗೆ ಇದೊಂದೇ 6 ಬೇಜಾರಾಗ್ಬಿಡ್ತು. ಸೊ ಈ ಸರಿ ಫೈನಲಿ ಎಷ್ಟಾಯಿತು ಏನು ಎಲ್ಲ ನಿಮಗೆ ಹೇಳ್ತೀನಿ ಬನ್ನಿ ಮುಂದೆ ಅಮೌಂಟು. ಈ ಸರಿ ಏನು ಜಾಸ್ತಿ ಡೀಸೆಲ್ ಇದು ಏನೋ ಸರ್ವಿಸಿಂದೇನೋ ಇದಾಗಿಲ್ಲ. ಲಾಸ್ಟ್ ಟೈಮು ಭಾಳ ಜಾಸ್ತಿ ಕಾಸ್ಟ್ಲಿ ಆಗ್ಬಿಟ್ಟಿತ್ತು. ಅಂದರೆ ಹೌಸಿಂಗ್ ಆಯಿಲು ಪ್ರತಿಯೊಂದು ಆಯಿಲು ಚೇಂಜ್ ಮಾಡಿದ್ರು. ಈ ಸರಿ ಬರೀ ಇಂಜಿನ್ ಆಯಿಲು ಮತ್ತು ಯಾರ್ಡ್ ಬ್ಲೂ ತಗೊಂಡೆ ಒಂದು. ನೋಡಿ ಇಲ್ಲೊಂದು ಯಾರ್ಡ್ ಬ್ಲೂ ಹಾಕ್ಕೊಂಡಿದ್ದೀನಿ. ಇದೊಂದು ಯಾರ್ಡ್ ಬ್ಲೂ ಕ್ಯಾನ್ ಫುಲ್ ಮಾಡಿಸಿ ಉಳಿದಿರೋದನ್ನ ಗಾಡಿಗೆ ಹಾಕ್ಕೊಂಡಿದ್ದೀನಿ, ಗಾಡಿ ಒಳಗೆ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಸೀದಾ ಹೋಗೋಣ. ಇಲ್ಲಿದ್ದ ಏನೇನು ತುಮಕೂರು ಬಿಡ್ತಾಯಿದ್ದೀನಿ ಟೌನು. ಈಗ ಡೈರೆಕ್ಟ್ ಹೋಗ್ಬಿಟ್ಟು ಬೆಳಗಿಲೆ ಮತ್ತೆ ಒಂದು ಲೋಕಲ್ ಬಾಡಿಗೆ ಇದೆ ಬೆಂಗಳೂರಿಗೆ. ಸೊ ಬಾಡಿಗೆ ಮುಗಿಸ್ಕೊಂಡೇ ನೆಕ್ಸ್ಟು ಬರೋದೇ ನಿಮಗೆ ಶಬರಿಮಲೆ ಯಾತ್ರೆ, ಅಯ್ಯಪ್ಪಂದು ಇದೈತೆ, ಟ್ರಿಪ್ ಐತೆ. ಸೊ ಖಂಡಿತ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ ಬ್ರದರ್ ಶಬರಿಮಲೆದು ಒಂದು ಟ್ರಿಪ್ ಮಾಡಿ ಅಂತೇಳಿ.
ನನಗೆ ಮುಂಚೆನೇ ಇದ್ದು, ಬಟ್ ಏನಂದರೆ ಪರ್ಸ್ನಲ್ ಕೆಲಸಕ್ಕೆ ವಿಚಾರಕ್ಕೆ ಲೋಕಲ್ ಓಡಾಡ್ತಿದ್ದೆ, ಹೋಗಿರಲಿಲ್ಲ. ಸೊ ಇದು ಅಡ್ವಾನ್ಸ್ ಒಪ್ಕೊಂಡಿದ್ದೆ 9ನೇ ತಾರೀಕಿಗೆ ಬುಕ್ಕಿಂಗ್ ಇರೋದು, ಜನವರಿದು, ಅದೇ ಜ್ಯೋತಿಗೆ ಹೋಗೋದು. ಸೊ ಹಂಗಾಗಿ 9ಕ್ಕೆ ಬಿಡ್ತೀನಿ. ಮರಿದೆ ಲಾಗ್ ಚೆನ್ನಾಗಿ ಬರುತ್ತೆ ನೋಡಿ ಬನ್ನಿ. ಈಗ ನಿಮಗೆ ಮನೆಗೆ ಹೋಗ್ಬಿಟ್ಟು ಫಸ್ಟ್ ರೆಸ್ಟ್ ಮಾಡ್ಬೇಕು, ಬೆಳಗ್ಗಿದ್ದ ನಿದ್ದೆ ಇಲ್ಲ. ಸೊ ಹಾಗಾಗ್ಬಿಟ್ಟು ಏನು ವೀಡಿಯೋ ಮಾಡೋಕ್ಕೂ ಮನಸ್ಸೇ ಇಲ್ಲ ಸರ್. ಇವತ್ತು ಅಷ್ಟೊಂದು ಇದು ಮಾಡಲಿಲ್ಲ, ರೆಸ್ಟೇ ಇಲ್ಲ ಈ ವೀಕ್ ಫುಲ್ಲು ಮೇಲೆ ಬಾಡಿಗೆ. ಬಟ್ ಒಂದು ಲೆಕ್ಕಕ್ಕೆ ಹಿಂಗೆ ಬ್ಯುಸಿ ಇರ್ಬೇಕು ಯಾವಾಗಲೂ, ಒಂಥರ ಚೆನ್ನಾಗಿರುತ್ತೆ ಲೈಫ್. ಸುಮ್ಮನೆ ಫ್ರೀಯಾಗಿದ್ದರೆ ತಲೆಗೆಲ್ಲ ಅದೇ ಇದು ಇಲ್ಲದೆಲ್ಲ ಆಲೋಚನೆಗಳು ಜಾಸ್ತಿ. ಈ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿ ಇದ್ದರೆ ಏನಾದ್ರು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಬನ್ನಿ, ಬ್ಯಾಕ್ ಟು ಬ್ಯಾಕ್ ಹೊಡೆದಿರೋದಂದರೆ ನಾನು ಈ ಮಂತಲ್ಲೇ ಜಾಸ್ತಿ ಟ್ರಿಪ್ಪು ರೆಸ್ಟ್ ಇಲ್ದಂಗೆ ಹೊಡೆದಿದ್ದೆ. ಹಂಗೆ ಬಂದು ಹಂಗೆ ಪಿಕಪ್ ಮಾಡಿದ್ದೀನಿ ನೋಡಿ. ಇವತ್ತು ಹಂಗೆ ಬೆಳಗ್ಗೆ ಬಂದೆ, ಮತ್ತು ಈ ಕಡೆ ತುಮಕೂರಿಗೆ ಬಂದೆ ಸರ್ವಿಸ್ಗೆ. ಮತ್ತು ಈಗ ಸರ್ವಿಸ್ ಮುಗಿಸ್ಕೊಂಡು ಈಗ ಹೋದನೆ ಸ್ನಾನ ಮಾಡ್ಕೊಂಡ್ರೆ ಮತ್ತೆ ಬೆಳಗ್ಗೆ 5 ಗಂಟೆಗೆ ಮತ್ತೆ ಪಿಕಪ್. ಆಶಾ ಕಾರ್ಯಕರ್ತರ ಸ್ಟ್ರೈಕ್ ಐತೆ ಫ್ರೀಡಮ್ ಪಾರ್ಕಲ್ಲಿ. ಸೊ ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ದಿ ನೆಕ್ಸ್ಟ್ ಡೇ ನಿನ್ನೆ ನೈಟ್ ಬಂದಾನು ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅರ್ಜೆಂಟ್ ಹಂಗೆ ಬಂದುಬಿಟ್ಟೆ, ಲೇಟ್ ಆಯ್ತು ಅಂತೇಳಿ. ನಿಮಗೆ ಟೋಟಲ್ ಬಿಲ್ ಎಷ್ಟಾಯಿತು ಏನಂತ ಇಲ್ಲ ನೋಡಿ. ನಿನ್ನೆ ಗಾಡಿ ಕೆಲಸದ್ದು ಏನೇನಪ್ಪ ಅಂದರೆ ಇಲ್ಲಿ ಐತೆ ನೋಡ್ರಿ, ಫಿಲ್ಟ್ರು ಮತ್ತು ಆಯಿಲ್, ಮತ್ತು ಯಾರ್ಡ್ ಬ್ಲೂ ಅಂತ ಅಂಡೆ ಬ್ರೇಕ್ ಆಯಿಲ್ ಒಂದು, ಆಮೇಲೆ ಇಲ್ಲಿ ಫೆಸ್ಟಿನ್ ಒಂದು ಚೆಕ್ ಮಾಡಿದರು, ಆಮೇಲೆ ಕೂಲೆಂಟ್ ಆಯಿಲ್ ಅಂತ ಆಡಿತ್ತು, ಆರನ್ ರಿಪೇರಿ, ಇಂಜಿನ್ ಆಯಿಲ್ ರೀಪ್ಲೇಸ್ಮೆಂಟ್ ಅದಕ್ಕೂ 400 ಏನು ಹಾಕಿದ್ದಾರೆ. ಈಗ ಇದು ಯಾವುದಕ್ಕೆ ಒಟ್ಟು ಲೇಬರ್ ಚಾರ್ಜ್ ಹಾಕಿದರೆ ಟೋಟಲ್ ಅಮೌಂಟ್ ಎಷ್ಟಪ್ಪ ಬಂದಂದರೆ 6,427 ರೂಪಾಯಿ, ಅಥವಾ ಇನ್ನೇನು 6,500 ರೂಪಾಯಿ. 6,500 ಪ್ಲಸ್ ಒಂದು 3,000 ಡೀಸೆಲ್ಲು, ಒಂದು 500 ರೂಪಾಯಿ ಟೋಲ್ಗೂ ಅದಕ್ಕೆ ಇದು ಕೊಟ್ಟು ಒಂದು 3,500. ಮ್ಯಾಕ್ಸಿಮಮ್ ಅಂದ್ರೆ 10,000 ಖರ್ಚು ಬರುತ್ತೆ ನೋಡಿ ನಮ್ಮದು ಊರಿಂದ ಬರ್ಬೇಕಂದ್ರೆ. ಸೊ ಇಷ್ಟೆಲ್ಲ ಇರುತ್ತೆ ಖರ್ಚು. ಥರ್ಡ್ ಸರ್ವಿಸಿಗೆ ಈ ಸರಿ ಕಮ್ಮಿ, ಬಟ್ ನೆಕ್ಸ್ಟು ಇನ್ನೊಂದು ಸರಿಗೆ ಏನಲ್ಲ ಅಂದ್ರೂ ಒಂದು 10 ದಾಟುತ್ತೆ. ಯಾಕಂದರೆ ನೆಕ್ಸ್ಟ್ ಫುಲ್ ಕೆಲಸ ಇರುತ್ತೆ. 40,000 ಕಬ್ಬೀಸು ಎಲ್ಲ ಪ್ರತಿಯೊಂದು ಮಾಡ್ತಾರೆ, ಅವಾಗ ನೋಡ್ಬೇಕು.